ಹೈಕಮಾಂಡ್ ವಾರ್ನಿಂಗ್ ಬಳಿಕವೂ ಕೂಡ ನಿಲ್ಲದಂತ ಕುರ್ಚಿ ಚರ್ಚೆ. ಖರ್ಗೆ ಅವರೇ ವಾರ್ನ್ ಮಾಡಿದ್ರು, ಯಾರು ಕೂಡ ಬಹಿರಂಗವಾಗಿ ಮಾತನಾಡಬಾರದು ಅಂತ ಈ ಸಿಎಂ ವಿಚಾರವಾಗಿ. ಆದ್ರೆ ಈಗ ಮತ್ತೆ ಅದೇ ವಿಚಾರ ಇವತ್ತಿನ ಸಮಾವೇಶದಲ್ಲೂ ಕೂಡ ಪರೋಕ್ಷವಾಗಿ ಡಿಕೆ ಮುಂದಿನ ಸಿಎಂ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿಯಲು ಸಿದ್ಧರಾಗಿರುವಂತಹ ಅಂತಾನೆ ಶುರು ಮಾಡಿದ್ರು ಅವರ ಸ್ವಾಗತ ಭಾಷಣದಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿಯಲು ಸಿದ್ಧರಾಗಿರುವಂತಹ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಸಿಪಿವೈ ಅಭಿನಂದನಾ ಸಮಾವೇಶದಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರು ಈ ಪದವನ್ನು ಬಳಸೋ ಮೂಲಕ ಸ್ವಾಗತ ಮಾಡಿದ್ರು. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರೂ ಕೂಡ ಎಚ್.ಸಿ. ಬಾಲಕೃಷ್ಣ ಮತ್ತೆ ಅದನ್ನೇ ರಿಪೀಟ್ ಮಾಡಿರೋ ಹಾಗೆ ಕಾಣಿಸ್ತಿದೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಎಚ್.ಸಿ. ಬಾಲಕೃಷ್ಣ ಅವರ ಮಾತನ್ನು ನೀವು ಗಮನಿಸ್ತಾ ಇದ್ರಿ. ಅವ್ರನ್ನ ವೆಲ್ಕಮ್ ಮಾಡಬೇಕಾದ್ರೇನೆ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಲು ತಯಾರಾಗಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ಅಲ್ಲಿ ಸ್ವಾಗತ ಕೋರಿದ್ರು. ಸೊ ಇವತ್ತಿನ ಸೈಯದ್ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸೈಯದ್, ನಾವು ಗಮನಿಸ್ತಾ ಇದ್ದೀವಿ, ಮೊದಲನೇದಾಗಿ ಬೆಳಗ್ಗೆಷ್ಟೇ TV9 ವರದಿಯನ್ನು ಪ್ರಕಟ ಮಾಡಿತ್ತು, ಅಂದರೆ ಬಿತ್ತರಿಸಿತ್ತು. ಒಂದು 5 ರಿಂದ 7 ಶಾಸಕರ ಜೊತೆಗೆ ಕಾಂಗ್ರೆಸ್ನವರು ಸಂಪರ್ಕ ಹೊಂದಿದ್ದಾರೆ, ಆಪರೇಷನ್ ಹಸ್ತ ತೆರೆಮರೆಯಲ್ಲಿ ನಡೀತಾ ಇದೆ ಅಂತ. ಇವತ್ತು ಓಪನ್ ಆಫರ್ ಒಂದು ಕಡೆ ಕೊಟ್ಟಿರೋದು, ಮತ್ತೊಂದು ಕಡೆ ಮಾಗಡಿ ಬಾಲಕೃಷ್ಣ ಹಿಂದೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಏನು ಸಿಎಂ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದು ನಾವು ನೋಡಿದ್ವಿ, ಮತ್ತೆ ಅದು ರಿಪೀಟ್ ಆಗಿದೆ ಅಂತ. ಇವತ್ತಿನ ಸಮಾವೇಶ ಹೇಗಿತ್ತು, ಏನೆಲ್ಲ ಹೈಲೈಟ್ಸ್ ಇತ್ತು ಸೈಯದ್? ಅವಿನಾಶ್, ಇವತ್ತಿನ ಚನ್ನಪಟ್ಟಣ ಸಮಾವೇಶ ಏನಿದೆ ಇದು ಒಂದು ಲೆಕ್ಕದಲ್ಲಿ JDSಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಸಲ್ಲಿಸೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಒಂದು ಸಮಾವೇಶನ ಮಾಡಿತ್ತು. ಅಂದರೆ ಇಲ್ಲಿ JDS ಅನ್ನ ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತು, ಈಗ JDS ಇಲ್ಲ. ಈ ಇಡೀ ಕ್ಷೇತ್ರದಲ್ಲಿ 4 ಶಾಸಕರು ಕೂಡ ಕಾಂಗ್ರೆಸ್ನವರು ಇದ್ದಾರೆ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅನ್ನುವಂಥ ಉಚ್ಚಾರವನ್ನು DCM ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಅದಕ್ಕೂ ಮೊದಲು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರೇನಿದ್ದಾರೆ ಒಂದು ಮಾತನ್ನು ಹೇಳಿದ್ರು, ಮುಂದಿನ ಬಾರಿ ರಾಜ್ಯದ ಚುಕ್ಕಾಣಿ ಹಿಡಿಯಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಅಂತ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಬಂದಿರಲಿಲ್ಲ. ಆದರೆ ಆ ಒಂದು ಮಾತೇನಿದೆ ಅದು ಎಲ್ಲ ಒಂದು ಕಡೆ ಯಾವ ಕಡೆ ಹೋಗ್ತಾ ಇದ್ದಾರೆ, ಯಾವ ಕಡೆ ವಾಲ್ತಾ ಇದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು ಮಾತು. ಅದ್ರ ಜೊತೆಗೇನು ಕೂಡ ಚನ್ನಪಟ್ಟಣ ಚುನಾವಣಾ ಸಂದರ್ಭದಲ್ಲೂ ಕೂಡ ಹಲವಾರು ಜನ ಏನು ರಾಜಕೀಯ ನಾಯಕರುಗಳು ಇಲ್ಲಿ ಪ್ರಚಾರವನ್ನು ಮಾಡಕ್ಕೆ ಬಂದರು. ಅವಾಗಲೂ ಕೂಡ ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಬಹಿರಂಗವಾಗಿ ಅವರ ಒಂದು ಮಾತನ್ನು ಹೇಳ್ತಾ ಇದ್ರು, ಮುಂದಿನ ಬಾರಿ ಅಂದರೆ ಚನ್ನಪಟ್ಟಣ ಏನಾದರೂ ವಿಧಾನಸಭಾ ಉಪಚುನಾವಣೆ ಗೆದ್ದಿದ್ದೇ ಆದಲ್ಲಿ ನಾವು ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಕೈಬಲ ಪಡಿಸಿದಂತ ಆಗುತ್ತೆ, ಮುಂದಿನ ಒಂದು ಅಧಿಕಾರ ಹೋಗೋದಕ್ಕೆ ನಾವು ಅವರಿಗೆ ಶಕ್ತಿ ಕೊಟ್ಟಂತಾಗುತ್ತೆ ಅನ್ನುವಂಥ ಮಾತುಗಳು ಕಡೆ ಬಂದವು. ತದನಂತರ ಭಾಳಷ್ಟು ಚರ್ಚೆಗಳಾದ ನಂತರ ಅವೆಲ್ಲ ಒಂದು ಕಡೆ ಒಂದು ಸ್ವಲ್ಪ ಫುಲ್ ಸ್ಟಾಪ್ ಬಿದ್ದಿತ್ತು. ಆದರೆ ಈಗ ಮತ್ತೆ ಚನ್ನಪಟ್ಟಣದಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿರುವಂತಹ ಮಾತೇನಿದೆ ಎಲ್ಲ ಒಂದು ಕಡೆ ತೆರೆಮರೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶಕ್ತಿ ತುಂಬುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಶಾಸಕರುಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದನ್ನು ಕಾಣಬಹುದಾಗಿರುವಂಥದ್ದು. ಅವಿನಾಶ್, ಸೈಯದ್, ಇನ್ನೊಂದು ವಿಚಾರ ಇಲ್ಲಿ ಬಹಳ ಮುಖ್ಯವಾಗಿ ಈ JDSನ ಶಾಸಕರಿಗೆ ಕೊಟ್ಟಂತ ಓಪನ್ ಆಫರ್ ಏನು ದಕ್ಷಿಣ ಜಿಲ್ಲೆಯ ತಯಾರಿ ಆಗ್ತಿದೆ, ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನು ಬಲಿ ಕೊಡುವಂತ ಕೆಲಸ ಆಗ್ತಿದೆ ಅಂತ ಕೆಲವೊಂದು ಕಡೆ ಓಪನ್ ಆಫರ್ ಕೊಟ್ಟ ಹಾಗಿತ್ತು ಅಂತ ಡಿ.ಕೆ. ಶಿವಕುಮಾರ್. ಖಂಡಿತವಾಗ್ಲೂ ಸ್ವಾಭಾವಿಕವಾಗಿ ಇವಾಗ ಏನಾಗಿದೆ ಅಂತಂದರೆ JDSನ ಬಹುತೇಕ ಮುಖಂಡರುಗಳು ಕೂಡ ಈ ಕಾಂಗ್ರೆಸ್ನ ಚನ್ನಪಟ್ಟಣ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಕಡೆ ವಾಲಿದ್ರು ಮತ್ತು ಭಾಳಷ್ಟು ಜನ ನಗರಸಭೆಯಲ್ಲಿ ದೊಡ್ಡ ಒಂದು ಆಪರೇಷನ್ ಕೂಡ ನಡೀತು. ಅದರಲ್ಲಿ ಬಹುತೇಕ 17 ಜನ JDSನ ಏನು ಮೆಂಬರ್ಗಳಿದ್ದಾರೆ, ಸದಸ್ಯರೆಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ಬಂದರು. ಈಗಲೂ ಕೂಡ ಕೆಲವೊಂದಿಷ್ಟು ಜನ JDSನ ಮೇನ್ ಮುಖಂಡರೇನಿದ್ದಾರೆ ಅವರು ಈಗಲೂ JDSನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನೂ ಕೂಡ ಕಾಂಗ್ರೆಸ್ಸಿಗೆ ಸೇರಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಬೆಂಗಳೂರು ದಕ್ಷಿಣ ಅನ್ನುವಂಥದ್ದು ರಾಮನಗರವನ್ನು ಘೋಷಣೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದಲ್ಲಿ ರಾಮನಗರ ಏನಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಪರಿವರ್ತನೆ. ಹೀಗಾಗಿ ತಾವು ಕೂಡ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಮತ್ತೆ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರನ್ನು ಕೂಡ ಅವರು ಒಂದು ಮಾತನ್ನು ಹೇಳಿರುವಂಥದ್ದು ಏನಂತಂದರೆ ಒಬ್ಬ ವ್ಯಕ್ತಿಗಾಗಿ ಪಕ್ಷವನ್ನು ಬಲಿ ಕೊಡ್ತಾ ಇದ್ದಾರೆ, ತಾವು ಯಾಕಾಗಿ ಅಲ್ಲಿ ಇದ್ದೀರಿ ಅನ್ನುವಂಥದ್ದು ಓಪನ್ ಆಗಿರುವಂಥ ಆಫರನ್ನು ಈಗ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಪುನರುಚ್ಚಾರ ಮಾಡಿರುವಂಥದ್ದು. ಅವಿನಾಶ್, ಧನ್ಯವಾದ ಸೈಯದ್.